ಮೈಗಳ ಜಿಬಿಎ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ರಗಡ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನನ್ನದಲ್ಲ ಅಂತ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಏನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಜಿಬಿಎ ವಿಚಾರಕ್ಕೆ ಸಂಬಂಧಪಟ್ಟ ಜಿಬಿಎ ಅಧಿಕಾರಿಗಳಿಗೆ ಈ ಗಿಡ ನೆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಇದೀಗ ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನನ್ನದಲ್ಲ. ಮಿಡ್ ನೈಟ್ ರೌಂಡ್ಸ್ ಬಳಿಕ ಅಧಿಕಾರಿಗಳ ಮೇಲೆ ಸಚಿವರು ಗರಂ ಆಗಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಜನರಿಗೆ ಅತ್ಯುತ್ತಮ ಸಹಕಾರದ ಅಗತ್ಯತೆ ಇದೆ. ಬೆಂಗಳೂರು ವ್ಯವಸ್ಥೆ ಸುಧಾರಿಸಲು ಒಟ್ಟಾಗಿ ಕೆಲಸ ಮಾಡಬೇಕಿದೆ. ಎಲ್ಲ ಸಂಸ್ಥೆಗಳು ಒಟ್ಟಾಗಿ ಸಮನ್ವಯದಿಂದ ಕೆಲಸ ಮಾಡಿ ಜನರ ಭಾವನೆ ಅರ್ಥೈಸಿಕೊಂಡು ಎಲ್ಲರೂ ಕಾರ್ಯನಿರ್ವಹಿಸಿ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡದಿದ್ರೆ ಸಮಸ್ಯೆ ಬಗೆಹರಿಸಲಾಗಲ್ಲ. ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಕಿವಿ ಮಾತನ್ನ ಹೇಳಿದ್ದಾರೆ. ತಡರಾತ್ರಿ ನಡು ರಸ್ತೆಯಲ್ಲಿ ಅಧಿಕಾರಿಗಳ ಚಳಿ ಬಿಡಿಸಿದ್ದಂತ ಸಚಿವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಯಾವಾಗ ಈ ಒಂದು ಸಚಿವ ಸ್ಥಾನ ಸಿಕ್ತು, ಅಧಿಕಾರವನ್ನ ವಹಿಸಿಕೊಂಡ್ರು, ಆಗ್ಲಿಂದನೂ ಕೂಡ ಬೆಂಗಳೂರಿಗೆ ಅಂದ್ರೆ ಈಗ ಸ್ಥಿತಿಗತಿಗಳು ಹೇಗಿದಾವೆ ಬೆಂಗಳೂರಿನಲ್ಲಿ. ಈಗ ಇತ್ತೀಚೆಗೆ ಒಂದು ವೈರಲ್ ಆಗಿತ್ತು, ಈ ಏನು ಗಿಡ ನೆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಿಡ ನೆಡಬೇಕು ಅಂತಂದ್ರೆ 3,300 ರೂಪಾಯಿ ಖರ್ಚಾಗುತ್ತಾ ಅನ್ನುವಂಥ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು. ಇದೀಗ ನೈಟ್ ಸಿಟಿ ರೌಂಡ್ ಅನ್ನ ಮಾಡಿದಂಥ ಕೃಷ್ಣ ಬೈರೇಗೌಡ ಜಿಬಿಎ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ನೀವು ಡಿಸಿಲ್ಟ್ ಮಾಡಿದ್ರೆ ಅಲ್ಲಿ ಯಾಕೆ ಹಾಕಿದಿರಿ? ಇಮಿಡಿಯೇಟ್ ಆಗಿ ಡಿಸಿಲ್ಟ್ ಹಾಕಿದ ತಕ್ಷಣ ತೆಗಿಬೇಕು ಬಂದಿದ್ದ. ಅದ್ರ ಉಪಯೋಗ ಮತ್ತೆ ಮಾಡ್ತಿದ್ದು ಅಲ್ಲ. ಅದು ಯಾವ್ದೋ ಕನ್ಸ್ಟ್ರಕ್ಷನ್ ಹಾಕಿದ್ರು ಅಥವಾ ಯಾರ್ದೋ ಕನ್ಸ್ಟ್ರಕ್ಷನ್ ಮಣ್ಣು ಅಲ್ಲಿ ಹುಟ್ಟಿ ಹಾಕಿದ್ದಾರೆ, ಹಂಗೆ ಬಿದ್ದಿದೆ. ಆ ಮಣ್ಣನ್ನ ನೀವು ನಾಳೆ ರೀಯೂಸ್ ಮಾಡಂಗಿದ್ರೆ ಫಿಲ್ ಅಪ್ ಮಾಡಂಗಿದ್ರೆ ಅಂತ ಅದು ಯಾವ್ದು ಜನ ಯಾರೋ ರಾತ್ರಿ ಹೊತ್ತು ಬೇರೆ ಅಲ್ಲ, ಅದು ಅಲ್ಲ, ಇಲ್ಲೇ ಯಾರೋ ನೋಡಿ ಅದಕ್ಕೆ ಚಾನ್ಸ್ ಬೆಂಗಳೂರು ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಆಗಬೇಕಾದಂಥ ಕೆಲಸಗಳು ಕೂಡ ಸುಮಾರಿದ್ದಾವೆ. ಈಗ ನಾವು ಗಮನಿಸಿದಾಗ ಮಳೆ ಆಯ್ತಂದ್ರೆ ಸಾಕಪ್ಪ, ಎಲ್ಲೆಡೆ ಕೂಡ ಈ ಮರ ಬೀಳುವಂಥದ್ದಾಗಿರ್ಬೋದು ಅಥವಾ ಚರಂಡಿಗಳು, ಈ ಡ್ರೈನೇಜ್ ಸಿಸ್ಟಮ್ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ರೋಡ್ಗಳು ಫುಲ್ ನಿಂತ್ಕೊಂಡು ವಾಹನ ಸವಾರರ ಪರದಾಟ, ಇವೆಲ್ಲವೂ ಕೂಡ ಸಮಸ್ಯೆ ಹಲವಾರಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಹುಡುಕಬೇಕಾಗಾದ್ರೆ ಸಿಟಿಯಲ್ಲಿ ನೋಡ್ಬೇಕಲ್ವಾ, ಎಲ್ಲಿ ಯಾವ ಅಧಿಕಾರಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮರ ಬಿತ್ತು ಅಂತ ಅಂದರೆ ಆ ಮರನ ಮುಂಚೆನೆ ಈಗ ಹಳೆಯ ಮರಗಳು ಯಾವ್ಯಾವ ಇದಾವೆ, ವಯಸ್ಸಾದಂಥ ಮರಗಳು ಯಾವ್ಯಾವ ಇದಾವೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಜಿಬಿಎ ಮಾಡಬೇಕು. ಬಟ್ ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮಳೆ ಆಯಿತು ಯಾವುದಾದ್ರು ಮರ ಬಿತ್ತಂದ್ರೆ ಈ ಏರಿಯಾದಲ್ಲಿ ಮರ ಬಿದ್ದಿದೆ, ಆಗ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡೋದು. ಹೀಗೆ ಸುಮಾರು ಕೆಲಸಗಳಿದ್ದಾವೆ. ಹೀಗಾಗಿ ಇದನ್ನೆಲ್ಲ ಗಮನಿಸಿದಂಥ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂಥ ಕೆಲಸ ಮಾಡಿದ್ದಾರೆ.